ಇದೀಗ ರಾಜ್ಯದ ಎಲ್ಲಾ ಮಹಿಳೆಯರಿಗೆ ಗುಡ್ ನ್ಯೂಸ್ ಜೊತೆಗೆ ಶಾಕಿಂಗ್ ಸುದ್ದಿಯೂ ಕೂಡ ಕೊಡಲಾಗಿದೆ. ಗೃಹಲಕ್ಷ್ಮಿಯರಿಗೆ ಹಣ ಬಿಡುಗಡೆ ಮಾಡಲಾಗ್ತಾ ಇದೆ. ಆದರೆ ಇನ್ನು ಮುಂದೆ ಇಂಥವರಿಗೆ ಹಣ ಹಾಕೋದಿಲ್ಲ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿದ್ದಾರೆ. ಯಾರಿಗೆ ಹಾಕೋದಿಲ್ಲ ಎಂಬ ಮಾಹಿತಿಯೂ ಕೂಡ ನೋಡೋಣ ಸ್ನೇಹಿತರೆ. ಹಾಗಾಗಿ ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ. ಮತ್ತೊಂದೆಡೆಯಲ್ಲಿ ದೇಶದ ಬಜೆಟ್ ನಿಭಾಯಿಸುವ ಸಚಿವೆ ಬಳಿ ಕಾರೇ ಇಲ್ಲವಂತೆ. ಇದೀಗ ಮಧ್ಯಮ ವರ್ಗದವರ ಸಿಟ್ಟಲ್ಲಿರುವ ನಿರ್ಮಲಾ ಸೀತಾರಾಮನ್ ಅವರ ಆಸ್ತಿ ಎಷ್ಟು ಎಂಬ ಪ್ರಶ್ನೆ ಉದ್ಭವವಾಗಿದೆ. ಯಾಕೇನಾಯಿತು ವಿಡಿಯೋನ ನೀವು ಪೂರ್ತಿಯಾಗಿ ನೋಡಿ ಸ್ನೇಹಿತರೆ. ರೈತರಿಗೆ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಕೊಡಲಾಗಿದೆ. 63,500 ಕೋಟಿ ರೂಪಾಯಿ ಮೀಸಲು ರೈತರಿಗೆ ಈ ಒಂದು ಕಂತು ಯಾವಾಗ ಜಮೆ ಆಗುತ್ತೆ ಎಂಬ ಮಾಹಿತಿ ಬಂದಿದೆ. ಇನ್ನು ಸತತವಾಗಿ ಚಿನ್ನ ಮತ್ತು ಬೆಳ್ಳಿ ಇಳಿಕೆ ಆಗುತ್ತಿದ್ದು, ಹಾಗಾದರೆ ಹೂಡಿಕೆದಾರರು ಮುಂದೇನು ಮಾಡಬೇಕು, ಚಿನ್ನ ಯಾವಾಗ ಖರೀದಿ ಮಾಡಬೇಕು ಎಂಬ ಗೊಂದಲಕ್ಕೆ ಬ್ರೇಕ್ ಬಿದ್ದಿದೆ. ಚಿನ್ನ ಖರೀದಿ ಬಗ್ಗೆ ಮುಖ್ಯವಾದ ಮಾಹಿತಿಯೂ ಕೂಡ ನೋಡೋಣ. ಮತ್ತೊಂದೆಡೆಯಲ್ಲಿ ಧೈರ್ಯವಿದ್ದವನು ಒಬ್ಬನೇ ಬಹುಮತ ಸಾಧಿಸಬಲ್ಲ, ನಾನು ಮತ್ತು ಸಿದ್ದರಾಮಯ್ಯನವರು ಒಗ್ಗಟ್ಟಾಗಿದ್ದೇವೆ ಎಂದು ಸದನದಲ್ಲಿ ಡಿ.ಕೆ. ಶಿವಕುಮಾರ್ ಅವರ ಭಾಷಣ. ಎಲ್ಲ ಮಾಹಿತಿಗಳನ್ನು ನೋಡೋಕ್ಕಿಂತ ಮೊದಲು ನೀವು ನಮ್ಮ ಚಾನಲ್ಗೆ ಮೊದಲು ಬಾರಿ ಭೇಟಿ ಕೊಡುತ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣಿಸೋ ಗಂಟೆ ಒತ್ತಿ. ಇದರಿಂದ ನಾವು ಹಾಕುವ ಎಲ್ಲ ಮುಖ್ಯವಾದ ಮಾಹಿತಿಗಳು ನಿಮಗೆ ಸಿಗುತ್ತಿರುತ್ತವೆ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿ ಮತ್ತು ವಿಡಿಯೋ ಕೊನೆವರೆಗೂ ಪೂರ್ತಿಯಾಗಿ ನೋಡಿ. ಬನ್ನಿ ಸ್ನೇಹಿತರೆ, ರಾಜ್ಯದ ಎಲ್ಲ ಮುಖ್ಯವಾದ ಮಾಹಿತಿಗಳನ್ನು ಡೀಟೇಲ್ ಆಗಿ ನೋಡೋಣ. ಇದೀಗ ಫೆಬ್ರವರಿ ತಿಂಗಳ ಮೊದಲ ವಾರದಲ್ಲೇ ಗೃಹಲಕ್ಷ್ಮಿಯರಿಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಗುಡ್ ನ್ಯೂಸ್ ಕೊಟ್ಟಿದ್ದಾರೆ. ಹೌದು, ಕರ್ನಾಟಕದ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳಿಗೆ ಇನ್ನೂ 2 ಕಂತು ಹಣ ಬಿಡುಗಡೆ ಮಾಡಲು ಮುಂದಾಗಿದೆ. ಈ ಬಗ್ಗೆ ಕೊಪ್ಪಳ ಜಿಲ್ಲೆಯಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಧ್ಯಮಗಳ ಮುಂದೆ ತಿಳಿಸಿದ್ದಾರೆ. ಹೌದು, 2 ಕಂತಿನ ಹಣ ಬಿಡುಗಡೆ ಮಾಡಲಾಗುತ್ತಿದೆ. 25 ಮತ್ತು 26ನೇ ಕಂತನ್ನು ಶೀಘ್ರವೇ ಫಲಾನುಭವಿಗಳ ಬ್ಯಾಂಕ್ ಖಾತೆಗೆ ಜಮೆ ಆಗುತ್ತೆ ಎಂದು ಸುದ್ದಿಗಾರರ ಮುಂದೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದುವರೆಗೆ ನಮ್ಮ ಸರ್ಕಾರ 24 ಕಂತು ಹಣ ಬಿಡುಗಡೆ ಮಾಡಲಾಗಿದ್ದು, ಇದೀಗ ಮತ್ತೆ 2 ಕಂತು ಬಿಡುಗಡೆ ಮಾಡಿದರೆ ಒಟ್ಟು 26 ಕಂತು ಹಾಕಿದಂತಾಗುತ್ತೆ. ಈ ಮೂಲಕ ಫಲಾನುಭವಿಗಳಿಗೆ ಇಲ್ಲಿಯವರೆಗೆ 52,000 ರೂಪಾಯಿ ಹಣ ನೀಡಿದಂತಾಗುತ್ತೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದೇ ಮಧ್ಯೆ ಸ್ನೇಹಿತರೆ, ಇನ್ನು ಮುಂದೆ ಫಲಾನುಭವಿಗಳು ಕಚೇರಿ ಬ್ಯಾಂಕ್ ಒಲಿಬೇಕಾಗಿಲ್ಲ. ಗೃಹಲಕ್ಷ್ಮಿ ಯೋಜನೆ ಹಣ ಜಮೆ ಆಗುತ್ತಿಲ್ಲವೆಂದರೆ 181 ಸಂಖ್ಯೆಗೆ ಕರೆ ಮಾಡಿ ನಿಖರವಾದ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಕೆಲವರಿಗೆ 2-3 ತಿಂಗಳಾದರೂ ಕೂಡ ಹಣ ಬಂದಿರೋದಿಲ್ಲ. ಅಂಥವರು ಇನ್ನು ಮುಂದೆ ಅಲ್ಲಿ ಇಲ್ಲಿ ಕಚೇರಿಗೆ ಅಲೆಯೋದು ಬದಲು ನೇರವಾಗಿ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದಿದ್ದಾರೆ ಸ್ನೇಹಿತರೆ. ಹೌದು, ಹಲವರಿಗೆ ಹಣ ಜಮೆ ಆಗುತ್ತಿಲ್ಲ ಸ್ನೇಹಿತರೆ. ಸರ್ಕಾರದಿಂದ ಹಣ ಬಿಡುಗಡೆ ಆದರೂ ಕೂಡ ಫಲಾನುಭವಿಗಳಿಗೆ ತಲುಪುತ್ತಿಲ್ಲ. ಕೆಲವೊಮ್ಮೆ ಬ್ಯಾಂಕಿನ ಸಮಸ್ಯೆ, KYC ಸಮಸ್ಯೆ, ತಾಂತ್ರಿಕ ಸಮಸ್ಯೆ, ಮನೆಯಲ್ಲಿ ಟ್ಯಾಕ್ಸ್ ಕಟ್ಟುತ್ತಿರುತ್ತಾರೆ. ಇಂತಹ ಸಮಯದಲ್ಲಿ ಬಹುತೇಕ ಫಲಾನುಭವಿಗಳಿಗೆ ಹಣ ಜಮೆ ಆಗುತ್ತಿಲ್ಲ. ಆಗಾಗ ಬ್ಯಾಂಕ್ ಖಾತೆ, ಮೊಬೈಲ್ ಸಂದೇಶ ಚೆಕ್ ಮಾಡಿ ಅಸಮಾಧಾನರಾಗಿದ್ದಾರೆ. ಅಂಥವರು ಇನ್ನು ಮುಂದೆ ಕಚೇರಿಗೂ ಭೇಟಿ ನೀಡದೆ ಮನೆಯಲ್ಲೇ ಕುಳಿತು ನಿಮ್ಮ ಮೊಬೈಲ್ನಿಂದ ಸಹಾಯವಾಣಿಗೆ ಕರೆ ಮಾಡಿ ಮಾಹಿತಿ ಪಡೆದುಕೊಳ್ಳಬಹುದು ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅಂದಹಾಗೆ ಸ್ನೇಹಿತರೆ, ಇದೇ ಮಧ್ಯೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮತ್ತೊಂದು ಶಾಕಿಂಗ್ ಸುದ್ದಿ ಕೊಟ್ಟಿದ್ದಾರೆ. ಹೌದು, ಇನ್ನು ಮುಂದೆ ಇಂಥವರಿಗೆ ಹಣ ಜಮಾ ಆಗೋದಿಲ್ಲವಂತೆ. ಹೌದು, ಸಾಫ್ಟ್ವೇರ್ನಲ್ಲಿ ನಿಮ್ಮ ಹೆಸರು ತೋರಿಸದಿದ್ದರೆ ನಿಮಗೆ ಇನ್ನು ಮುಂದೆ ಹಣ ಜಮೆ ಆಗೋದಿಲ್ಲ. GST ಹಾಗೂ ಆದಾಯ ತೆರಿಗೆ ಪಾವತಿ ಮಾಡುತ್ತಿರುವರು ಎಂಬ ಕಾರಣಕ್ಕೆ ಈಗಾಗಲೇ 52,000 ಮಹಿಳೆಯರಿಗೆ ಗೃಹಲಕ್ಷ್ಮಿ ಯೋಜನೆ ಹಣ ಸಿಗುತ್ತಿಲ್ಲ. ಈ ಪೈಕಿ ಸುಮಾರು 20,000 ಫಲಾನುಭವಿಗಳ ಸಮಸ್ಯೆ ಸರಿಪಡಿಸಲಾಗಿದ್ದು, ಉಳಿದವರ ಸಮಸ್ಯೆಯೂ ಕೂಡ ಆದಷ್ಟು ಬೇಗನೆ ಸರಿಪಡಿಸಲು ಪ್ರಯತ್ನ ಮಾಡಲಾಗುತ್ತಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಈಗ ಮನೆಯಲ್ಲಿ ಕೆಲವರು GST ಮತ್ತು ಆದಾಯ ತೆರಿಗೆ ಕಟ್ಟುತ್ತಿದ್ದರೆ ಅಂಥವರಿಗೆ ಹಣ ಜಮೆ ಆಗೋದಿಲ್ಲ. ಆದರೆ ಕೆಲವು ಜಾಗದಲ್ಲಿ GST ತೆರಿಗೆ ಕಟ್ಟುತ್ತಿಲ್ಲವೆಂದರೂ ಕೂಡ ಅವರ ಹೆಸರು ತೋರಿಸಲಾಗುತ್ತಿದೆ. ಹಾಗಾಗಿ ಅಂಥವರ ಸಮಸ್ಯೆಯನ್ನು ಸರ್ಕಾರ ಸರಿಪಡಿಸುತ್ತೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಮಾಹಿತಿ ಕೊಟ್ಟಿದ್ದಾರೆ. ಇದರಲ್ಲಿ ಸರ್ಕಾರ ಅಥವಾ ನಮ್ಮ ಇಲಾಖೆ ತಪ್ಪಿಲ್ಲ. ರಾಜ್ಯದಲ್ಲಿ ಸುಮಾರು 1,26,00,000 ಫಲಾನುಭವಿಗಳಿದ್ದು, ಕೆಲವು ಫಲಾನುಭವಿಗಳು ಕೆಲವೊಂದು ವ್ಯವಹಾರ ನಡೆಸುವಾಗ GST ಆದಾಯ ತೆರಿಗೆ ವ್ಯಾಪ್ತಿಗೆ ಒಳಪಟ್ಟಿರುತ್ತಾರೆ. ಹಾಗಾಗಿ ಅವರ ಹೆಸರು ಬಂದಿರುತ್ತೆ. ಸಾಫ್ಟ್ವೇರ್ನಲ್ಲಿ GST ಆದಾಯ ತೆರಿಗೆ ಅಂತ ತೋರಿಸಿದರೆ ನಾವು ಬದಲಾವಣೆ ಮಾಡಲು ಸಾಧ್ಯವಿಲ್ಲ. ಹಾಗಾಗಿ ಅಂಥವರಿಗೆ ಹಣ ಜಮೆ ಆಗುತ್ತಿಲ್ಲ. ಆದರೆ ಆ ಸಮಸ್ಯೆ ಸರಿಪಡಿಸಲಾಗುತ್ತಿದೆ ಎಂದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬನ್ನಿ ಸ್ನೇಹಿತರೆ, ಮತ್ತೊಂದು ಮಾಹಿತಿಗೆ ಹೋಗೋಣ. ದಯವಿಟ್ಟು ವಿಡಿಯೋಗೆ ಲೈಕ್ ಮಾಡಿಲ್ಲವೆಂದರೆ ವಿಡಿಯೋಗೆ ಲೈಕ್ ಮಾಡಿ. ಕೇಂದ್ರದ ಸರ್ಕಾರದ ಬಜೆಟ್ ಮಂಡಿಸಿದಂತ ಸಚಿವೆ ನಿರ್ಮಲಾ ಸೀತಾರಾಮನ್ ಅವರ ಬಳಿ ಕಾರೇ ಇಲ್ಲವಂತೆ. ಹೌದು ಸ್ನೇಹಿತರೆ, ಇದೀಗ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಕೆಲ ಮಧ್ಯಮ ವರ್ಗದ ಜನರು ಆಕ್ರೋಶ ವ್ಯಕ್ತಪಡಿಸುತ್ತಿದ್ದಾರೆ. ಇತ್ತೀಚೆಗೆ ನಡೆದಂತ ಬಜೆಟ್ನಲ್ಲಿ ಮಧ್ಯಮ ವರ್ಗಕ್ಕೆ ಏನೂ ಕೂಡ ಘೋಷಣೆ ಮಾಡಿಲ್ಲ ಎಂದು ಕಿಡಿಕಾರಿದ್ದಾರೆ. ಹಾಗಾಗಿ ಈಗ ನಿರ್ಮಲಾ ಸೀತಾರಾಮನ್ ಅವರ ಆಸ್ತಿ ಎಷ್ಟು, ಅವರು ಎಷ್ಟು ಟ್ಯಾಕ್ಸ್ ಕಟ್ಟುತ್ತಾರೆ, ಅವರ ಸಂಬಳ ಏನು ಬಗ್ಗೆ ದೇಶಾದ್ಯಂತ ಚರ್ಚೆ ಶುರುವಾಗಿದೆ. ಹೌದು, ಇದೀಗ ಮಾಹಿತಿ ಪ್ರಕಾರ ಸ್ನೇಹಿತರೆ, ನಿರ್ಮಲಾ ಸೀತಾರಾಮನ್ ಅವರ ಒಟ್ಟು ಆಸ್ತಿ 2,75,00,000ವಾಗಿದ್ದು, ಇದರ ಜೊತೆಗೆ ಅವರ ಮೇಲೆ 1,11,00,000 ಸಾಲವಿದೆಯಂತೆ ಮತ್ತು ಅವರ ಬಳಿ ಕಾರು ಕೂಡ ಇಲ್ಲ ಎಂಬ ಒಂದು ಮಾಹಿತಿ ಬಂದಿದೆ. ಹೌದು, ಬಜಾಜ್ ಸ್ಕೂಟರ್ ಮಾತ್ರ ಇದೆ.
ಇದೆ, ಆದರೆ ಕಾರು ಇಲ್ಲ ಎಂದು ಹೇಳಲಾಗ್ತಾ ಇದೆ. ಹೌದು ಸ್ನೇಹಿತರೆ, ಇತ್ತೀಚೆಗೆ ನಡೆದಂಥ ಬಜೆಟ್ನಲ್ಲಿ ಆದಾಯ ತೆರಿಗೆಯಲ್ಲಿ ಒಂಚೂರು ಕೂಡ ಬದಲಾವಣೆ ಮಾಡದೆ ಮಧ್ಯಮ ವರ್ಗದವರ ಸಿಟ್ಟಿಗೆ ಗುರಿಯಾಗಿರುವಂತಹ ನಿರ್ಮಲಾ ಸೀತಾರಾಮನ್ ಅವರ ಆಸ್ತಿ ಎಷ್ಟು, ಅವರ ಸಂಬಳ ಎಷ್ಟು, ಅವರು ಎಷ್ಟು ಟ್ಯಾಕ್ಸ್ ಕಟ್ಟುತ್ತಾರೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಚರ್ಚೆ ಶುರುವಾಗಿದೆ. ಕೇಂದ್ರದ ಹಣಕಾಸು ಸಚಿವೆನಿಸಿಕೊಂಡಿರುವ ನಿರ್ಮಲಾ ಸೀತಾರಾಮನ್ ಅವರು ಸತತ 9ನೇ ಬಾರಿಗೆ ಕೇಂದ್ರದ ಬಜೆಟ್ ಅನ್ನ ಮಂಡಿಸಿದ್ದಾರೆ. ಇದೇ ಮಧ್ಯೆ ಸ್ನೇಹಿತರೆ, ಬಜೆಟ್ನಲ್ಲಿ ಮಧ್ಯಮ ವರ್ಗದವರಿಗೆ ಯಾವುದೇ ಸಿಹಿ ಸುದ್ದಿ ಬಾರಿ ಅವರು ಕೊಟ್ಟಿಲ್ಲ. ಹಾಗಾಗಿ ಈಗ ಸಾಮಾಜಿಕ ಜಾಲತಾಣದಲ್ಲಿ ಕೆಲವರು ಈ ಬಗ್ಗೆ ಚರ್ಚೆ ಶುರು ಮಾಡಿದ್ದಾರೆ. ಇನ್ನು myNeta.info ವರದಿಯ ಪ್ರಕಾರ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರ ಒಟ್ಟು ಆಸ್ತಿ 2,75,00,000ವಿದ್ದು 1,11,00,000 ಸಾಲವಿದೆಯಂತೆ. 315 ಗ್ರಾಂ ಚಿನ್ನ ಮತ್ತು 2 ಕಿಲೋಗ್ರಾಂ ಬೆಳ್ಳಿಯೂ ಸಹ ಅವರು ಹೊಂದಿದ್ದಾರೆ ಎಂದು ಹೇಳಲಾಗ್ತಾ ಇದೆ ಸ್ನೇಹಿತರೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರ ಬಳಿ ಯಾವುದೇ ಕಾರು ಇಲ್ಲ, ಆದರೆ ಅವರ ಹೆಸರಲ್ಲಿ ಒಂದು ಬಜಾಜ್ ಸ್ಕೂಟರ್ ಇದೆ ಎಂದು ಕೂಡ ಹೇಳಲಾಗ್ತಾ ಇದೆ. ಹೈದರಾಬಾದ್ ಬಳಿ ಸುಮಾರು 16 ಲಕ್ಷ ಮೌಲ್ಯದ ಕೃಷಿಯೇತರ ಆಸ್ತಿಯೂ ಕೂಡ ಅವರು ಹೊಂದಿದ್ದು, ಒಟ್ಟು ಅವರ ಸ್ಥಿರಾಸ್ತಿಗಳ ಮೌಲ್ಯ 1,87,00,000 ಕೂಡ ಇದೆ ಎಂದು myNeta.infoದಲ್ಲಿ ಅಪ್ಡೇಟ್ ಮಾಡಲಾಗಿದೆ. ಇನ್ನು ನಿರ್ಮಲಾ ಸೀತಾರಾಮನ್ ಅವರ ತಿಂಗಳ ಸಂಬಳ 1 ಲಕ್ಷವಿದ್ದು, ಇದರ ಹೊರತಾಗಿಯೂ ಕೂಡ ಅವರು ಅಧಿಕೃತ ಕರ್ತವ್ಯಗಳಿಗಾಗಿ ಇನ್ನಷ್ಟು ಭತ್ಯೆ ಪಡೆದುಕೊಳ್ಳುತ್ತಾರಂತೆ. ಹೌದು, ಪ್ರಯಾಣ ಸೇರಿದಂತೆ ಇತರೆ ಭತ್ಯೆ ಅವರು ಪಡೆದುಕೊಳ್ಳುತ್ತಾರೆ. ಪ್ರತಿದಿನ ಸರ್ಕಾರಿ ಕರ್ತವ್ಯಕ್ಕಾಗಿ 2,000 ರೂಪಾಯಿ ಮತ್ತೆ ಹೆಚ್ಚುವರಿ ಭತ್ಯೆ ಪಡೆದುಕೊಳ್ಳುತ್ತಾರೆ. ಸಂಸತ್ನಲ್ಲಿ ಅಧಿವೇಶನ ನಡೆದಾಗ ಅಥವಾ ಇತರೆ ಅಧಿಕೃತ ಚಟುವಟಿಕೆಗಳಿಗೆ ಕುರಿತಂತೆ ಪ್ರಯಾಣ ಬೆಳೆಸಿದರೆ ಆಗ ಮತ್ತೆ ಅದಕ್ಕೆ ಬೇರೆ ಭತ್ಯೆ ಕೊಡಲಾಗುತ್ತೆ. ಇದರ ಜೊತೆಗೆ ಉಚಿತ ಸಾರಿಗೆ ವ್ಯವಸ್ಥೆ, ವಸತಿ ಮತ್ತು ಇತರೆ ಸೌಲಭ್ಯವೂ ಕೂಡ ಅವರು ಪಡೆದುಕೊಳ್ಳುತ್ತಾರೆ. ಹೀಗೆ ಹಲವಾರು ಭತ್ಯೆಗಳನ್ನು ಸೇರಿಸುವ ಮೂಲಕ ಅವರ ಒಂದು ಸಂಬಳ ಇನ್ನಷ್ಟು ಹೆಚ್ಚಾಗುತ್ತೆ ಎಂದು ಹೇಳಲಾಗಿದೆ. ಬನ್ನಿದೀಗ ಮತ್ತೊಂದು ಮಾಹಿತಿಗೆ ನೋಡೋಣ. ರೈತರಿಗೆ ಈ ಬಾರಿಯ ಬಜೆಟ್ನಲ್ಲಿ ಗುಡ್ ನ್ಯೂಸ್ ಸಿಕ್ಕಿದೆ. ಹೌದು ಸ್ನೇಹಿತರೆ, PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗೆ 63,500 ಕೋಟಿ ರೂಪಾಯಿ ಹಣವನ್ನು ಮೀಸಲಿಡಲಾಗಿದೆ. ಹಾಗಾದರೆ ಇಲ್ಲಿವರೆಗೆ ಸರ್ಕಾರ ಎಷ್ಟು ಕಂತು ಜಮಾ ಮಾಡಿದೆ, ಯಾರಿಗೆ ಈ ಒಂದು ಹಣ ಜಮೆ ಆಗುತ್ತೆ ಎಂಬ ಒಂದು ಪ್ರಶ್ನೆಗೆ ಉತ್ತರ ಸಿಕ್ಕಿದೆ. ಹೌದು, ಫೆಬ್ರವರಿ 1ರಂದು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ ಮಂಡಿಸಿದ್ದು, ಬಜೆಟ್ನಲ್ಲಿ ರೈತರಿಗೆ PM ಕಿಸಾನ್ ಸಮ್ಮಾನ್ ನಿಧಿ ಯೋಜನೆಗಾಗಿನೇ 63,500 ಕೋಟಿ ರೂಪಾಯಿ ಹಣವನ್ನು ಬಿಡುಗಡೆ ಮಾಡಿದ್ದಾರೆ. ಅಂದರೆ ಈಗಲೇ ಆ ಒಂದು ಹಣವನ್ನು ಮೀಸಲಿಟ್ಟಿದ್ದಾರೆ. ಈಗ ಸ್ನೇಹಿತರೆ, ರೈತರಿಗೆ ಮತ್ತೆ ವರ್ಷಕ್ಕೆ 6,000 ರೂಪಾಯಿ ಸಿಗಲಿದೆ. ಹೌದು, ಇದರಲ್ಲಿ ಯಾವುದೇ ಈ ಬಾರಿ ಮೊತ್ತ ಹೆಚ್ಚಳ ಮಾಡಿಲ್ಲ. ಹಲವು ವರ್ಷದಿಂದ ಸರ್ಕಾರಕ್ಕೆ ಬೇಡಿಕೆ ಇಡುತ್ತಲೇ ಬಂದರೂ ಕೂಡ ಇದುವರೆಗೆ ಸರ್ಕಾರ ರೈತರಿಗೆ ನಿರಾಸೆನೆ ಮಾಡಿದೆ. ಹೌದು, ಈ ಒಂದು ಹಣವನ್ನು ದ್ವಿಗುಣ ಮಾಡಬೇಕು ಎಂಬ ಬೇಡಿಕೆ ಇತ್ತು. ಕನಿಷ್ಠ ಪಕ್ಷ 9,000 ರೂಪಾಯಿಗಾದರೂ ಏರಿಕೆ ಮಾಡಬೇಕು ಎಂಬ ಬೇಡಿಕೆ ಕೂಡ ಇಡಲಾಗಿತ್ತು. ನೇರವಾಗಿ ಕೇಂದ್ರ ಸರ್ಕಾರ ಜೊತೆಗೇ ಹಣಕಾಸು ಸಚಿವ ನಿರ್ಮಲಾ ಸೀತಾರಾಮನ್ ಅವರಿಗೂ ಕೂಡ ಭೇಟಿ ಮಾಡಿ ಮನವಿ ಕೂಡ ಸಲ್ಲಿಕೆ ಮಾಡಲಾಗಿತ್ತಂತೆ. ಇಷ್ಟಾದರೂ ಕೂಡ ಬಜೆಟ್ನಲ್ಲಿ ಈ ಬಗ್ಗೆ ಯಾವುದೇ ಘೋಷಣೆ ಮಾಡಿಲ್ಲ. ಆದರೆ ಸ್ನೇಹಿತರೆ, 11 ಕೋಟಿಗೂ ಹೆಚ್ಚು ರೈತರು ಪ್ರತಿ ವರ್ಷ 6,000 ರೂಪಾಯಿ ಈ ಒಂದು ಹಣವನ್ನು ಪಡೆದುಕೊಳ್ಳುತ್ತಿದ್ದಾರೆ. ಇದೀಗ ರೈತರಿಗೆ 22ನೇ ಕಂತು ಇದೇ ಒಂದು ತಿಂಗಳ ಕೊನೆ ವಾರದಲ್ಲಿ ಜಮೆ ಆಗುವ ನಿರೀಕ್ಷೆ ಇದೆ ಎಂದು ಹೇಳಲಾಗುತ್ತಿದೆ. ಇಲ್ಲಿವರೆಗೆ ಕೇಂದ್ರ ಸರ್ಕಾರ 21 ಕಂತು ಬಿಡುಗಡೆ ಮಾಡಿದೆ. ಹೌದು, ನವೆಂಬರ್ ತಿಂಗಳಲ್ಲಿ ನಿಮ್ಮ ಬ್ಯಾಂಕ್ ಖಾತೆಗೆ 2,000 ರೂಪಾಯಿ ಜಮಾವಾಗಿದ್ದರೆ ಈಗ ಫೆಬ್ರವರಿ ತಿಂಗಳ ಕೊನೆ ವಾರದಲ್ಲಿ ಮತ್ತೊಂದು ಕಂತು ಕೂಡ ನಿಮ್ಮ ಬ್ಯಾಂಕ್ ಖಾತೆಗೆ ಬರಲಿದೆ. ನೀವು ಕೂಡ ರೈತರಾಗಿದ್ದರೆ ಕಮೆಂಟ್ನಲ್ಲಿ ರೈತ ಎಂದು ಕಮೆಂಟ್ ಮಾಡಿ. ಬನ್ನಿ ಇದೀಗ ಚಿನ್ನ ಮತ್ತು ಬೆಳ್ಳಿ ಬಗ್ಗೆ ಮಾಹಿತಿ ನೋಡೋಣ. ಹೌದು ಸ್ನೇಹಿತರೆ, ನಿಮಗೆಲ್ಲರಿಗೂ ಗೊತ್ತಿರುವಂತೆ ಪೂರ್ತಿ ಮಾರುಕಟ್ಟೆ ಉಲ್ಟಾ ಹೊಡೆದಿದೆ. ಚಿನ್ನ ಮತ್ತು ಬೆಳ್ಳಿ ಎಷ್ಟು ಸ್ಪೀಡಾಗಿ ಏರಿಕೆ ಆತೋ ಈಗ ಅಷ್ಟೇ ಸ್ಪೀಡಾಗಿ ಕುಸಿತ ಕಾಣುತ್ತಿದೆ. ಇದೀಗ ಚಿನ್ನ ಮತ್ತು ಬೆಳ್ಳಿ ಖರೀದಿ ಮಾಡಲು ಒಂದು ಒಳ್ಳೆಯ ಸಮಯವೆಂದು ಕೂಡ ಹೇಳಲಾಗ್ತಾ ಇದೆ. ಹೌದು, ಷೇರು ಮಾರುಕಟ್ಟೆ ಏರುಪೇರಿನ ನಡುವೆಯೂ ಕೂಡ ಚಿನ್ನ ಮತ್ತು ಬೆಳ್ಳಿ ಎಲ್ಲರ ಗಮನ ಸೆಳೆಯುತ್ತಿದ್ದು, ಈಗಾಗಲೇ ಚಿನ್ನ ಮತ್ತು ಬೆಳ್ಳಿ ಕುಸಿತಗೊಂಡಿವೆ. ಕೆಲವು ದಿನಗಳ ಹಿಂದೆ ಚಿನ್ನ ಮತ್ತು ಬೆಳ್ಳಿ ಇತಿಹಾಸದಲ್ಲೇ ಗರಿಷ್ಠ ಮಟ್ಟ ತಲುಪಿದ್ದವು. ಇದೀಗ 3 ದಿನದಲ್ಲಿ ಊಹಿಸಲು ಕೂಡ ಆಗದಂತೆ ಚಿನ್ನ ದೊಡ್ಡ ಮಟ್ಟದಲ್ಲೇ ಮಹಾ ಕುಸಿತವಾಗಿದೆ. ಇದೀಗ ಹೂಡಿಕೆದಾರರಿಗೆ ಆರ್ಥಿಕ ತಜ್ಞರು ಕೆಲ ಸಲಹೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಕೆಲವೊಮ್ಮೆ ಆತುರದ ನಿರ್ಧಾರಗಳು ನಷ್ಟಕ್ಕೆ ಕಾರಣವಾಗಬಹುದು. ಇದೀಗ ಆರ್ಥಿಕ ತಜ್ಞರು ಇನ್ನು ಕೆಲ ತಿಂಗಳುಗಳ ಕಾಲ ಚಿನ್ನ ಏರಿಕೆನೂ ಆಗೋದಿಲ್ಲ, ಇಳಿಕೆನೂ ಆಗೋದಿಲ್ಲ, ಬದಲಿಗೆ ಒಂದೇ ರೇಂಜಿನಲ್ಲಿ ಮೇಲೆ ಕೆಳಗೆ ಮಾಡುತ್ತೆ ಎಂದು ಆರ್ಥಿಕ ತಜ್ಞರು ಅಭಿಪ್ರಾಯಪಟ್ಟಿದ್ದಾರೆ. ಇನ್ನು ಸದ್ಯದ ಮಾರುಕಟ್ಟೆ ಪ್ರಕಾರ ನೋಡುವುದಾದರೆ ಚಿನ್ನ ಪ್ರತಿ ಗ್ರಾಮ್ಗೆ 1,60,000 ರೂಪಾಯಿ ಆಗಿದೆ ಸ್ನೇಹಿತರೆ. ಹೌದು, ಹಾಗೆ ನೋಡಿದರೆ ಮಾರುಕಟ್ಟೆಯಲ್ಲಿ 1,50,000 ತೋರಿಸುತ್ತಿದೆ. ಆದರೂ ಕೂಡ ಭಾರತೀಯ ಮಾರುಕಟ್ಟೆಯಲ್ಲಿ ಅಂದರೆ ಚಿನ್ನ ಅಂಗಡಿಗಳಲ್ಲಿ 1,60,000 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಇನ್ನು ಅದೇ ರೀತಿ ಬೆಳ್ಳಿ ಷೇರು ಮಾರುಕಟ್ಟೆಯಲ್ಲಿ 1,28,000 ತೋರಿಸುತ್ತಿದ್ದು, ಆದರೆ ಭಾರತೀಯ ಚಿನ್ನಾಭರಣ ಅಂಗಡಿಗಳಲ್ಲಿ 1,35,000 ರೂಪಾಯಿಗೆ ಮಾರಾಟ ಮಾಡಲಾಗ್ತಾ ಇದೆ. ಇದು ಫೆಬ್ರವರಿ 2ರ ಮಾರುಕಟ್ಟೆದಾಗಿದೆ ಸ್ನೇಹಿತರೆ. ಎಷ್ಟೋ ಜಾಗದಲ್ಲಿ ಚಿನ್ನವಿದ್ದರೂ ಕೂಡ ಸ್ಟಾಕ್ ಇಲ್ಲ ಎಂದು ಗ್ರಾಹಕರಿಗೆ ವಾಪಸ್ ಕೂಡ ಕಳುಹಿಸಿದ್ದು ಬೆಳಕಿಗೆ ಬಂದಿದೆ. ಯಾಕಂದ್ರೆ ಏಕಾಏಕಿ ಚಿನ್ನ ಕುಸಿದಿದ್ದು, ಹಾಗಾಗಿ ಅಂಗಡಿ ಮಾಲೀಕರು ಚಿನ್ನವನ್ನ ಹಿಡಿದಿಟ್ಟುಕೊಂಡಿದ್ದಾರೆ ಸ್ನೇಹಿತರೆ. ಈ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ನೀವು ಕಮೆಂಟ್ ಮಾಡಿ. ಬನ್ನಿದೀಗ ಕೊನೆಯ ಮಾಹಿತಿಗೆ ಹೋಗೋಣ. ಧೈರ್ಯವಿದ್ದವನು ಒಬ್ಬರೇ ಬಹುಮತ ಸಾಧಿಸಬಲ್ಲ ಎಂದು DK ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ರಾಜಕೀಯದಲ್ಲಿ ಎಲ್ಲವೂ ಕೂಡ ಸಾಧ್ಯ. ರಾಜಕೀಯ ಎಂಬುದೇ ಸಾಧ್ಯತೆಗಳ ಕಲೆ.
ದೃಢವಾದ ನಿಲುವು ಸಂಕಲ್ಪ ಹೊಂದಿದ್ರೆ ಒಬ್ಬನೇ ಸಾಕು, ಆರಾಮಾಗಿ ಬಹುಮತ ಗೆಲ್ಲಬಲ್ಲ. ನೋಡೋಣ 2028ರಲ್ಲಿ ಏನಾಗುತ್ತೆ ಎಂದು ಡಿ.ಕೆ. ಶಿವಕುಮಾರ್ ಅವರು ವಿಧಾನಸಭೆಯಲ್ಲಿ ಹೇಳಿಕೆ ಕೊಟ್ಟಿದ್ದಾರೆ. ಹೌದು ಸ್ನೇಹಿತರೆ, ಇದಕ್ಕೂ ಮೊದಲು ವಿಧಾನಸಭೆಯಲ್ಲಿ ಆರ್ ಅಶೋಕ್ ಅವರು ಎದ್ದು ನಿಂತು ಅಧಿಕಾರ ಹಂಚಿಕೆ ಕುರಿತಂತೆ ಪ್ರಸ್ತಾಪಿಸಿದ್ದಾರೆ. ಕಳೆದ 1 ತಿಂಗಳಿನಿಂದ ಡಿ.ಕೆ. ಶಿವಕುಮಾರ್ ಅವರ ಮಾತು, ಟ್ವೀಟು ನೂರಾರು ಅರ್ಥ ಬರುವಂತಿದೆ. ಎಲ್ಲರೂ ಕೂಡ ಗೊಂದಲಕ್ಕೆ ಒಳಗಾಗಿದ್ದಾರೆ. ಹಾಗಾಗಿ ಡಿ.ಕೆ. ಶಿವಕುಮಾರ್ ಅವರು ಈ ಬಗ್ಗೆ ಸ್ಪಷ್ಟನೆ ಕೊಡಲಿ ಎಂದು ಎದ್ದು ನಿಂತು ಆರ್ ಅಶೋಕ್ ಅವರು ಪ್ರಶ್ನೆ ಮಾಡಿದ್ದು, ಅದಕ್ಕೆ ಉತ್ತರ ಕೊಟ್ಟಂತ ಡಿ.ಕೆ. ಶಿವಕುಮಾರ್ ಅವರು, ನೋಡ್ರಿ ಆರ್ ಅಶೋಕ್ ಅವರೇ, ನೀವು ಹಿರಿಯ ರಾಜಕಾರಣಿ, ಯಾರು ಏನಾದರೂ ಮಾತನಾಡಲಿ ನಾನು ತಲೆ ಕೆಡಿಸಿಕೊಳ್ಳೋದಿಲ್ಲ. ನಾನು ವಿದ್ಯಾರ್ಥಿ ನಾಯಕನಿಂದ ಬೆಳೆದು ಬಂದವನು. ನನ್ನದೇ ಆದ ಮೌಲ್ಯಗಳನ್ನು ಪಾಲಿಸಿಕೊಂಡು ಉಳಿಸಿಕೊಂಡು ನಾನು ಬಂದಿದ್ದೇನೆ. ಪಕ್ಷ ನನಗೆ ಚಿಕ್ಕ ವಯಸ್ಸಿಗೆ ಟಿಕೆಟ್ ಕೊಟ್ಟಿದೆ. ಇಲ್ಲಿವರೆಗೂ ನಾನು ಬೆಳೆದಿದ್ದೇನೆ. ರಾಜಕೀಯದಲ್ಲಿ ಏಳು ಬೀಳು ಸಹಜ. ನಾನು ಎಂತೆಂಥವರ ಏಳು ಬೀಳು ನೋಡಿದ್ದೇನೆ. ನಾನು ಬಿದ್ದಿದ್ದೇನೆ, ಎದ್ದಿದ್ದೇನೆ, ಜೈಲು ವಾಸವೂ ಕೂಡ ಅನುಭವಿಸಿದ್ದೇನೆ. ಇನ್ನೂ 1 ತಿಂಗಳು ಕಳೆದರೆ ನಾನು ಪಕ್ಷದ ಅಧ್ಯಕ್ಷನಾಗಿ 6 ವರ್ಷವೂ ಕೂಡ ಪೂರ್ಣಗೊಳ್ಳುತ್ತೆ. ಇನ್ನು ಸಿದ್ದರಾಮಯ್ಯ ಸೇರಿದಂತೆ ಕಾಂಗ್ರೆಸ್ನ 139 ಶಾಸಕರು ಕೂಡ ನನ್ನ ಬಲ. ಸಿದ್ದರಾಮಯ್ಯನವರು 100ರಷ್ಟು ನನ್ನ ಜೊತೆಗಿದ್ದಾರೆ. ಇದರಲ್ಲಿ ಬೇರೆ ಪ್ರಶ್ನೆ ಇಲ್ಲ. ನಾವಿಬ್ಬರು ಪರಸ್ಪರ ಕೈ ಜೋಡಿಸಿ ಜೊತೆಯಾಗಿ ಕೆಲಸ ಮಾಡಿಕೊಂಡು ಹೋಗುತ್ತಿದ್ದೇವೆ. ಮುಂದೆಯೂ ಕೂಡ ಕೆಲಸ ಮಾಡುತ್ತೇವೆ ಎಂದು ಡಿ.ಕೆ. ಶಿವಕುಮಾರ್ ಅವರು ಹೇಳಿಕೆ ಕೊಟ್ಟಿದ್ದಾರೆ. ನಾವು ಜನರಿಗೆ ಕೊಟ್ಟ ಮಾತನ್ನು ಉಳಿಸಿಕೊಂಡು ಹೋಗುವ ಕೆಲಸ ಮಾಡುತ್ತಿದ್ದು, ನಾವು ನುಡಿದಂತೆ ನಡೆಯುತ್ತಿದ್ದೇವೆ, ಮುಂದೆಯೂ ಕೂಡ ನಡೆಯುತ್ತೇವೆ ಎಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಸದ್ಯಕ್ಕೆ ಎಷ್ಟಾಯ್ತು ಸ್ನೇಹಿತರೆ. ಈ ಮಾಹಿತಿ ಇಷ್ಟವಾಗಿದ್ದರೆ ವಿಡಿಯೋಗೆ ಲೈಕ್ ಮಾಡಿ, ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮಾಡ್ತಾ ಚಾನಲ್ಗೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ.